Hello, my dear teachers. ಈಗ ಫಸ್ಟ್ ಮೈಲ್ ಸ್ಟೋನ್ ಮೈ ಬಾಡಿದ ಲ್ಯಾಂಗ್ವೇಜ್ ಗೇಮ್. ಇದು ಇದು ಲ್ಯಾಂಗ್ವೇಜ್ ಗೇಮಲ್ಲಿ 4 ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಬರೋವಂಥದ್ದು ಲ್ಯಾಂಗ್ವೇಜ್ ಗೇಮ್ ಸೈಮನ್ ಸೇಸ್. ಇಲ್ಲಿ ನೋಡಿ, ಸೈಮನ್ ಸೇಸ್, ಟಚ್ ಯುವರ್ ಹೆಡ್, ಟಚ್ ಯುವರ್ ನೋಸ್, ಟಚ್ ಯುವರ್ ಮೌತ್. ಇದೆಲ್ಲ ಏನು ಅಂದರೆ ಇದೆಲ್ಲ ಕಮ್ಯಾಂಡ್ಸು, ಇದೆಲ್ಲ ಹೇಳೋದು. ಈಗ ಇದನ್ನು ಫಸ್ಟಿಗೆ ಹೆಂಗೆ ಮಾಡಿ ಮಕ್ಕಳನ್ನೆಲ್ಲ ಲರ್ನಿಂಗ್ ಆಬ್ಜೆಕ್ಟಿವ್. ಇದರಲ್ಲಿ ಮಗು ಏನು ಕಲ್ತಿರ್ಬೇಕಂದ್ರೆ ಹೆಂಗೆ ಅಟೆನ್ಷನ್ ಪೇ ಮಾಡೋದು ಚೆನ್ನಾಗಿ ಬರಬೇಕು. ಅಟೆನ್ಷನ್ ಕೇಂದ್ರೀಕೃತ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಈ ಗೇಮಿಂದ ಮಗುಗೆ. ಆಮೇಲೆ ಡಿಫ್ರೆಂಟ್ ಅದು ಹೇಳೋ ಒಂದು ಕಮ್ಯಾಂಡ್ಸ್ನ ಇದನ್ನು ಅದು ಫಾಲೋ ಮಾಡುತ್ತೆ, ರೆಸ್ಪಾನ್ಸ್ ಮಾಡುತ್ತೆ, ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡುತ್ತಾ ಅಂತ ಗೊತ್ತಾಗುತ್ತೆ ಈ ಗೇಮಿಂದ. ರೆಸ್ಪಾನ್ಸ್ ಮಾಡೋವಾಗ ಮಾಡಬೇಕು. ಮೆಟೀರಿಯಲ್ ಏನು ಬೇಕು ಅಂದರೆ ಪಪ್ಪೆಟ್. ಎಂಥ ಪಪ್ಪೆಟು? ಸೈಮನ್ ಸೇಸ್. ಸೈಮನ್ ಮಾಡೋದು ಹೇಗೆ ಅಂತ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಸೈಮನ್ ಇಂಟ್ರೊಡಕ್ಷನ್ ಮೊದಲು ಏನು ಮಾಡಬೇಕು, ಈ ಗೇಮ್ ರೂಲ್ನ ಮಕ್ಕಳಿಗೆ ಹೇಳಬೇಕು. ಆಟ ಆಡೋದು ಹೇಗೆ, ಈ ಆಟ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ರೂಲ್ಸ್ ಎಲ್ಲ ಮಕ್ಕಳನ್ನ ಆಮೇಲೆ ಡಿವೈಡ್ ಮಾಡಬೇಕು ಗ್ರೂಪ್ಸಲ್ಲಿ. ಇಲ್ಲದೆ ಒಂದು ರಾಂಗ್ ಗ್ರೂಪಲ್ಲಿ ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು, ಅದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಗೆ ಈಗ ನೀವೇನು ಮಾಡಬೇಕು, ಈ ಪಪ್ಪೆಟ್ನ ತೋರಿಸ್ಬಿಟ್ಟು ನೋಡಿ, ಇದೇ ಪಪ್ಪೆಟ್ಟು. ಸೈಮನ್ ನಾನು ಮನೇಲಿಲ್ಲ, ಮಾಡಿಲ್ಲ, ಓಕೆ, ನಿಮಗೆಲ್ಲ ಗೊತ್ತಿದೆ. ಇದು ಸೈಮನ್. ಆಮೇಲೆ ಅದನ್ನು ನೀವು ಸ್ಟೂಡೆಂಟ್ಸ್ಗೆ ಹೇಳಬೇಕು. ಕಮೆಂಟ್ಸ್ ಒಂದೊಂದಾಗಿ ಕೊಡಬೇಕು. ಅದು ಕೈಗೆ ಹಾಕ್ಕೋಬೇಕು. ಅದನ್ನು ರೌಂಡಾಗಿ ಕೈಗೆ ಹಾಕ್ಕೊಂಡೇ ಕಮೆಂಟ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಮೊದಲು ಮಕ್ಕಳಿಗೆ. ಅಂದರೆ ಸೈಮನ್ ಸೇಸ್ ಅಂತ ಹೇಳೇ ಪ್ರಾಕ್ಟೀಸ್ ಮಾಡಿ. ಟಚ್ ಅಲ್ಲಿ ಏನೇನು ಕಮೆಂಟ್ಸ್ ಕೊಟ್ಟಿದ್ದಾರೆ ಇದರಲ್ಲೆಲ್ಲ ಇದನ್ನು ಮಾಡಿಸ್ಬೋದು. ಬೇಕಾದರೆ ಬೇರೆ ಕಮೆಂಟ್ಸನ್ನು ನಿಮಗೆ ಇದೆಲ್ಲನೂ ಕಮೆಂಟ್ಸು ಸುಮ್ಮನೆ ಪ್ರಾಕ್ಟೀಸ್ ಮಾಡಿಸಿ ಇಟ್ಕೊಂಡು ಸೈಮನ್ ಸೇಸ್ ಅಂತ ಹೇಳೇ ಪ್ರಾಕ್ಟೀಸ್ ಮಾಡಿ. ಸೈಮನ್ ಸೇಸ್ ಟಚ್ ಯುವರ್ ಹೆಡ್, ಸೈಮನ್ ಸೇಸ್ ಟಚ್ ಯುವರ್ ನೋಸ್, ಎಲ್ಲ ಕಮೆಂಟ್ಸು ಪ್ರಾಕ್ಟೀಸ್ ಮಾಡಿ. ಮಕ್ಕಳೀಗ ಇದನ್ನು ಹೇಳಿದಾಗ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ, ಅರ್ಥ ಮಾಡ್ಕೋತಾರೆ. ಅದಾದಮೇಲೆ ಇವಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದು ಚೆಕ್ ಮಾಡಬೇಕು. ಆವಾಗ ನೀವು ಹೇಳಿ, ನೋಡಿ ನಾನು ಹಿಂಗೆ ಇಟ್ಕೊಂಡು ಸೈಮನ್ ಸೇಸ್ ಅಂತ ಹೇಳಿದ್ರೆ ನೀವು ಮಾಡಬೇಕು. ಇಲ್ಲಿ ಬರೀ ಸೈಮನ್ ಸೇಸ್ ಹೇಳಿದ್ರೆ ಬರೀ ಟಚ್ ಯುವರ್ ಹೆಡ್ ಅಂತ ಸೈಮನ್ ಹೇಳಿದೆ ನಾನೇ ಬರೀ ಹೇಳಿದ್ರೆ ನೀವು ಮಾಡಬಾರ್ದು. ಹೇಳಿದ್ರೆ ನೀವು ಔಟು, ಮಾಡಿದ್ರೆ ಅಂತ ಈ ಮಗುಗೆ ನೀವು ರೂಲ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಫಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಸೈಮನ್ ಸೇಸ್ ಟಚ್ ಎಲ್ಲ ಕಮೆಂಟ್ಸ್ ಪ್ರಾಕ್ಟೀಸ್ ಮಾಡಿಸಿದ್ಮೇಲೆ ಆಮೇಲೆ ಇದೆಲ್ಲ ಆಡಿಸ್ಬೇಕು. ಮೊದಲನೇ ವಾರ ನೋಡಿ 15 ನಿಮಿಷ ಒಂದು ಸ್ಟ್ಯಾನ್ಸಾ. ಅಲ್ಲಿ 4 ಸ್ಟ್ಯಾನ್ಸಾ ಕೊಟ್ಟಿದ್ದಾರೆ ನೋಡಿ, 4 ಸ್ಟ್ಯಾನ್ಸಾ ಕೊಟ್ಟಿದ್ದಾರಲ್ಲ. ಇಲ್ಲಿ ಮೊದಲನೇ ಪ್ಯಾರಾನ ಫಸ್ಟ್ ವೀಕ್ ಮಾಡಿ. 2ನೇ ವಾರದಲ್ಲಿ 1, 2ನೇ ಸ್ಟ್ಯಾನ್ಸಾ. 3ನೇ ವಾರದಲ್ಲಿ 1, 2, 3 4ನೇ ವಾರದಲ್ಲಿ 1, 2, 3, 4 ಎಲ್ಲ ಸ್ಟ್ಯಾನ್ಸಾ, ಎಲ್ಲ ಪ್ಯಾರಾನೂ ಈ ಥರ ಫಸ್ಟು ಮಕ್ಕಳಿಗೆ ಸೈಮನ್ ಸೇಸ್ ಟಚ್ ಯುವರ್ ಹೆಡ್, ಸೈಮನ್ ಸೇಸ್ ಟಚ್ ಎಲ್ಲ ಲಿಫ್ಟ್ ಎಲ್ಲರೂ ಒಂದೊಂದೇ ನೀವು ಮಾಡಿ ತೋರಿಸಿ ಮಕ್ಕಳು ಕಲ್ತ್ಕೋಬೇಕು. ಆಮೇಲೆ ಆಟ ಆಡಿಸಿ. ಸೈಮನ್ ಸೇಸ್ ಅಂದರೆ ಮಾಡಬೇಕು. ನೀವು ಬರೀ ಹಂಗೆ ಟಚ್ ಹೇಳಿದ್ರೆ ನೀವು ಮಾಡಿದ್ರೆ ಔಟ್ ಆಗ್ತೀರಾ ಅಂತ ಮಕ್ಕಳಿಗೆ ಮನವರಿಕೆ ಮಾಡಬೇಕು. ಹೀಗೆ ಲ್ಯಾಂಗ್ವೇಜ್ ಗೇಮ್ನ ಆಡಿಸೋದು. ಇದು ಈ ಲ್ಯಾಂಗ್ವೇಜ್ ಗೇಮ್ನ ಆಡಿಸುವ ವಿಧಾನ. ಓಕೆ ಟೀಚರ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.